ನಮಸ್ಕಾರ. ಇವತ್ತಿನ ವಿಷಯ ಏನು ಗೊತ್ತಾ? ನೋಡೋದಕ್ಕೆ ನಮ್ಮ ಥರನೇ ಇರ್ತಾರೆ, ಕಣ್ಣು ಮೂಗು ಕೈ ಕಾಲು ಮನುಷ್ಯರ ಥರನೇ. ಆದರೆ ಕೆಲವೊಬ್ಬರನ್ನ ನಾವು ದೇವರು ಅಂತ ನಂಬ್ತೀವಿ. ಅಂತಹ ಸ್ಪೆಷಲ್ ಕ್ವಾಲಿಟೀಸ್ ಅವರಲ್ಲಿ ಏನಿರುತ್ತೆ ಅಂತ ನೋಡೋಣ. 3 ಕ್ಯಾರೆಕ್ಟರ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ರಾಮ, ಕೃಷ್ಣ ಮತ್ತು ಸಾಯಿಬಾಬಾ. ಓಕೆನಾ? ಇವಾಗ ರಾಮ ಮತ್ತು ಕೃಷ್ಣ ಇಬ್ಬರೂ ರಾಜವಂಶದವರು ಅಲ್ವಾ? ಅವರೇ ಮುಂದೆ ರಾಜರಾಗುವಂಥವ್ರು. ಪ್ರಿನ್ಸ್ ಒಂದೇ ಅಲ್ಲ, ಕ್ರೌನ್ ಪ್ರಿನ್ಸ್ಗಳು. ಆದರೆ ಅವರು ಅದಕ್ಕೆ ಆಸೆ ಪಟ್ಟಿಲ್ಲ ಮತ್ತು ಸ್ವಾರ್ಥವನ್ನು ನೋಡಲಿಲ್ಲ. ತುಂಬ ಡೌನ್ ಟು ಅರ್ತ್ ಅಂತೀವಲ್ಲ, ಆ ಥರ ಬದುಕಿದ್ರು. ಅಂದರೆ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಸೊಕ್ಕು ಅಹಂಕಾರ ಈ ಥರದ್ದು ಯಾವುದೂ ಇಲ್ಲ, ದುಷ್ಟತನ ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ಅವರು ಯಾವ ಪ್ರಿನ್ಸಿಪಲನ್ನು ನಂಬಿದ್ರೋ ಅದಕ್ಕೋಸ್ಕರ ಬದುಕಿದ್ರು. ಅವ್ರ ಜೀವನ ಕಷ್ಟ ಇರಲಿಲ್ಲ, ಆರಾಮಾಗಿತ್ತಾ? ನೀವೇ ಹೇಳಿ. 14 ವರ್ಷ ವನವಾಸಕ್ಕೆ ಹೋಗೋದು ಯಾರಿಗೆ ಬೇಕಾಗಿದೆ ಹೇಳಿ? ಈಗಿನ ಕಾಲದಲ್ಲೇ ನಮಗೆ ಬೇಕಾಗಲಿಲ್ಲ, ಇನ್ನು ರಾಜನ ಮಗನಿಗೆ ಬೇಕೇನ್ರಿ? ನಾಳೆ ರಾಜ ಆಗುವಂಥವನಿಗೆ ಬೇಕಾ? ನೋಡಿ, ಆದರೆ ಒಂದು ಕೊಟ್ಟಿರುವ ಮಾತು, ಒಂದು ಪ್ರಿನ್ಸಿಪಲ್ಲು, ಒಂದು ನಂಬಿರುವ ವಿಷಯಕ್ಕೆ ಅವರು ಇಡೀ ಜೀವನವನ್ನೇ ಮುಡುಪಾಗಿಟ್ಬಿಟ್ರು. ಇವಾಗ ಗಾಂಧೀಜಿ ಸತ್ಯವನ್ನೇ ನಂಬಿದ್ರು, ಸತ್ಯಕ್ಕೋಸ್ಕರ ಬದುಕಿದ್ರು. ಮತ್ತು ಅವರು ಅಹಿಂಸೆಯನ್ನು ನಂಬಿದ್ರು, ಅಹಿಂಸೆಗೋಸ್ಕರ ಬದುಕಿದ್ರು. ಇನ್ನು ಸಾಯಿಬಾಬಾ ನೋಡಿದರೆ, ನಮ್ಮ ಮನೆಯಲ್ಲಿ ಯಾರಿಗೋ ಹುಷಾರಿಲ್ಲ ಅಂತ ಆದ್ರೇ 4 ದಿನ ನೋಡ್ಕೊಳ್ಳೋಷ್ಟೊತ್ತಿಗೆ ನಮ್ಗೆ ತಲೆ ಕೆಟ್ಟೋಗಿ ನರ್ಸಿಂಗ್ ಹೋಮ್ಗೆ ಎಲ್ಲಾದರೂ ನೋಡ್ಕೋತಾರ ಅಂತ ಜನರನ್ನ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀವಿ. ಇಲ್ಲ ಅಂದರೆ ಮನೆಯಲ್ಲೇ ನೋಡ್ಕೊಳ್ಳೋದಕ್ಕೆ ನರ್ಸ್ ಕರ್ಕೊಂಬರ್ತೀವಿ. ಆದರೆ ಗುರುತಿಲ್ಲ, ಪರಿಚಯ ಇಲ್ಲ, ಫ್ಯಾಮಿಲಿ ಅಲ್ಲ, ಯಾರೂ ಅಲ್ಲ. ಅಷ್ಟಾಗಿ ಆ ವ್ಯಕ್ತಿಯ ನಿಜವಾದ ಹೆಸರೇನು ಅಂತಲೇ ಗೊತ್ತಿಲ್ಲ, ಐಡೆಂಟಿಟಿನೇ ಇಲ್ಲ. ಜನ ಎಲ್ಲ ಸಾಯಿಬಾಬಾ ಅಂತ ಕರೆದ್ರು ಅಂತ ಅವರು ಸಾಯಿಬಾಬಾ ಆಗಿಬಿಟ್ರು ಅಲ್ವಾ? ಈ ಥರ ಬಡ ಜನರಿಗೆ ಊಟ ಕೊಡೋದು, ಅವ್ರ ಸೇವೆ ಮಾಡೋದು, ಹುಷಾರಿಲ್ದಿದ್ದವ್ರನ್ನ ನೋಡ್ಕೊಳ್ಳೋದು, ಈ ಕಷ್ಟ ಯಾರಿಗೆ ಬೇಕ್ರಿ? ಊಟ ಇಲ್ಲ, ನಿದ್ದೆ ಇಲ್ಲ, ಅಷ್ಟು ಕರುಣೆಯಿಂದ, ಅಷ್ಟು ಪ್ರೀತಿಯಿಂದ ಹೇಗೆ ಹಂಬಲಾಗಿ ಬದುಕಿದ್ರು ಹೇಳಿ? ಈ ಕೆಲಸ ಇಡೀ ಲೈಫನ್ನು ಅವ್ರು ನಂಬಿರುವ ಒಂದು ಪ್ರಿನ್ಸಿಪಲ್ಗೋಸ್ಕರ, ಜನರನ್ನು ಸೇವೆ ಮಾಡಬೇಕು, ಪ್ರೀತಿ ಮಾಡಬೇಕು ಅನ್ನೋ ಒಂದಕ್ಕೋಸ್ಕರ ಬದುಕಿದರೆ, ನಮ್ಮ ಹತ್ರ ಆಗಲ್ಲಪ್ಪ ಇಂಥ ವಿಷಯ ಎಲ್ಲ ಬದುಕೋದಿಕ್ಕೆ. ಈ ಮನುಷ್ಯ ನಿಜವಾಗಿ ಮನುಷ್ಯನೇ ಅಲ್ಲ, ಇವನು ದೇವರೇ ಇರಬೇಕು ಅಲ್ವಾ? ಹೀಗೆ ಅನ್ಸೋದ್ರಲ್ಲಿ ನಿಜ ಅಲ್ವಾ? ತಪ್ಪಿಲ್ಲ ನೋಡಿ. ಇನ್ನು ಕೃಷ್ಣ ಮತ್ತು ರಾಮನ್ ನೋಡಿದರೆ, ಅವರಿಬ್ಬರೂ ಕ್ರೌನ್ ಪ್ರಿನ್ಸ್ ಹೇಳಿದ್ನಲ್ಲ, ನಾಳೆಗೆ ರಾಜ ಆಗುವಂಥವ್ರು. ಎಷ್ಟು ಕಷ್ಟಪಟ್ಟರು ರೀ ಜೀವನದಲ್ಲಿ, ಲೆಕ್ಕನೇ ಇಲ್ಲ. ನಾವು ಅಂದ್ಕೊಳ್ಳೋ ಈ ಕಷ್ಟಗಳೆಲ್ಲ ಜುಜುಬೀರಿ ಲೆಕ್ಕಕ್ಕೆ ಇಲ್ಲ. ಅಷ್ಟು ಆರಾಮವಾಗಿ, ಅಷ್ಟು ದೊಡ್ಡ ಸ್ಥಿತಿಯಲ್ಲಿ ಏನು ಚೆನ್ನಾಗಿ ಬದುಕಬೇಕಾದವರು ಅವ್ರು ನಂಬಿರೋ ಪ್ರಿನ್ಸಿಪಲ್ಗೋಸ್ಕರ ತುಂಬ ಕಷ್ಟಪಟ್ಟರು. ಸತ್ಯ ಅಹಿಂಸೆ ಅಂತ ಒಬ್ಬರು ನಂಬಿದರೆ, ಇನ್ನೊಬ್ರು ಏನು ಮಾಡಿದರು ಹೇಳಿ? ಧರ್ಮ ಅಧರ್ಮ, ಧರ್ಮ ಇರಬೇಕು ಅಧರ್ಮ ಇರಬಾರ್ದು, ಆ ಥರ ಪ್ರಿನ್ಸಿಪಲಲ್ಲಿ ಬದುಕಿದ್ರು. ಅದಕ್ಕೆಷ್ಟು ಕಷ್ಟಪಟ್ಟರೋ ಲೆಕ್ಕ ಇಲ್ಲ ನೋಡಿ. ಕೃಷ್ಣ ತನ್ನ ಸ್ವಂತ ತಂದೆ ತಾಯಿನ ಬಿಟ್ಬಿಟ್ಟು ಬೇರೆಯವ್ರ ಹತ್ರ ಬೆಳಿಬೇಕಾಯಿತು. ಆದರೆ ಅವರು ಪ್ರೀತಿ ಮಾಡಲಿಲ್ಲ ಅಂತ ಅಲ್ಲ, ಸ್ಟಿಲ್ ಆ ಕಷ್ಟಪಡೋ ಅವಶ್ಯಕತೆ ಇತ್ತಾರಿ. ಆಮೇಲೆ ವಾಪಸ್ ಬಂದುಬಿಟ್ಟು ತಾನೇ ರಾಜ ಆಗಿಬಿಡ್ಬೋದಾಗಿತ್ತು. ಆದರೆ ಆ ರಾಜನ ದೊಡ್ಡಸ್ತಿಕೆ ಬೇಕಾಗಿರಲಿಲ್ಲ. ಅಲ್ಲಿ ಏನು ಬೇಕಾಗಿತ್ತು ಹೇಳಿ? ನೀತಿ ಬೇಕಾಗಿತ್ತು, ನಿಯಮ ಬೇಕಾಗಿತ್ತು, ಜನರಿಗೆ ಕಷ್ಟ ಕೊಡೋದು ಬೇಕಾಗಿರಲಿಲ್ಲ. ಅದೆಲ್ಲ ಸಿಕ್ಬಿಟ್ರೆ ಎಲ್ಲ ಏನು ನಂಬಿದ್ನೋ, ಕೃಷ್ಣ ಏನು ನಂಬಿದ್ನೋ ಆ ಧರ್ಮ ಸ್ಥಾಪನೆ ಆಗಿಬಿಡುತ್ತಲ್ಲ. ಅಲ್ಲಿಗೆ ಅವ್ನಿಗೆ ಏನು ಅಚೀವ್ ಆಗಬೇಕಾಗಿತ್ತು ಅದು ಅಚೀವ್ ಆದಮೇಲೆ ಹಿ ಡಿಡ್ ನಾಟ್ ಕೇರ್. ಆ ಪದವಿಗೆ, ಆ ಪೋಸ್ಟಿಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಅದಕ್ಕೆ ನಮಗೆ ದೊಡ್ಡವ್ರ ಥರ ಕಾಣಿಸ್ತಾರೆ. ಇನ್ನು ನೋಡಿ, ಮಹಾಭಾರತ ಯುದ್ಧದಲ್ಲಿ ಅಷ್ಟು ದೊಡ್ಡ ಮನುಷ್ಯ, ಅಷ್ಟು ನಾಲೆಜ್ ಇರುವಂತಹ ವ್ಯಕ್ತಿ, ಇಡೀ ಜಗತ್ತಿಗೆ ಗೀತೆಯ ಸಾರವನ್ನು ಹೇಳುವಂಥ ವ್ಯಕ್ತಿ, ಏನ್ರಿ ಅದು ಚಾರಿಯೇಟ್ ಕೆಲಸ ಮಾಡಬೇಕಾಗಿತ್ತಾ ಹೇಳಿ? ಬರೀ ಚಾರಿಯೇಟ್ ಅಲ್ಲ, ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಏನು ಬೇಕೋ ಅದನ್ನು ಹೇಳಬೇಕಾಗಂಥ ವಿಷಯವನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ರೀ ಭಗವದ್ಗೀತೆಯಲ್ಲಿ. ಆ ಮನುಷ್ಯ ಅಷ್ಟು ಚಿಕ್ಕ ಚಾರಿಯೇಟ್ರ್ ಕೆಲಸ ಮಾಡಬೇಕಾಗಿತ್ತಾ? ಕುದುರೆ ನಡೆಸ್ಕೊಂಡು ಹೋಗೋದು ಕೆಲಸ ಚಿಕ್ಕದು ದೊಡ್ಡದು ಅಲ್ಲ, ಧರ್ಮ ಸ್ಥಾಪನೆ ಆಗಬೇಕು, ಅದು ಪ್ರಿನ್ಸಿಪಲ್. ಅದಕ್ಕೆಷ್ಟು ಕಷ್ಟ ಆದ್ರೂ ಒಪ್ಕೊಳ್ಳೋದಿಕ್ಕೆ ರೆಡಿ. ಅದಕ್ಕೆ ತಕ್ಕದಾಗಿದ್ದಕ್ಕೆ ಬಂದಿರೋ ಕಷ್ಟಗಳನ್ನೆಲ್ಲ ಒಪ್ಕೊಳ್ಳೋದಿಕ್ಕೆ ರೆಡಿ. ಲೈಫ್ ಈಸಿ ಇರಲಿಲ್ಲ, ಬೇಕಾದಷ್ಟೇ ಕಷ್ಟ ಇತ್ತು. ಆದರೆ ಅವ್ರು ನಂಬಿರೋ ಪ್ರಿನ್ಸಿಪಲ್ಗೋಸ್ಕರ ಬದುಕಿದ್ರು, ಹಾಗೆ ಬದುಕಿದ್ರು. ಇನ್ನು ರಾಮನಿಗೆ ನಾಳೆ ರಾಜನಾಗಬೇಕಾಗಿರೋನು ಇವತ್ತು ರಾತ್ರಿ ಮನೆಯಿಂದ ಹೊರಗಾಕ್ತಾರೆ. ನಮಗೆಲ್ಲನೂ ಇಲ್ಲ ಅಂದ್ರೂ ಮನೆಯಿಂದ ಹೀಗೆ ಮಳೆನಲ್ಲಿ ಹೊರಗಡೆ ಹೋಗಬೇಕಾದ್ರೆ ಛತ್ರಿ ಸಿಕ್ಕಲಿಲ್ಲ ಅಂತಾದರೆ ಕೋಪ ಬರುತ್ತೆ. ಆ ವ್ಯಕ್ತಿ ಕೋಪ ಮಾಡ್ಕೊಳ್ಳಿಲ್ಲ. ಅಪ್ಪ, ನೀನು ಮಾಡಿರೋ ಪ್ರಾಮಿಸ್ಗೆ ನೀನು ತಾನೇ ತಲೆ ಕೆಡಿಸ್ಕೋಬೇಕು, ನಾನು ಯಾಕೆ 14 ವರ್ಷ ಹೋಗಲಿ ಅಂತ ಕೇಳಲೇ ಇಲ್ಲ. ಎದ್ದಿದ್ದು ಹೊರಟಿದ್ದೆ. ಮಾತು ನಂಬಿಕೆ ಉಳಿಸ್ಕೋಬೇಕಲ್ಲ,
ಪ್ರಿನ್ಸಿಪಲ್ ಅಷ್ಟೇ ಇಂಪಾರ್ಟೆಂಟು. ಯಾವುದನ್ನು ಅವ್ರು ನಂಬಿದಾರೋ ಅದನ್ನಕ್ಕೋಸ್ಕರ ಬದುಕಿದ್ರು. ನಮ್ಮ ಹತ್ರ ಆಗುತ್ತಾ ರೀ, ಮಳೆನೋ ಬಿಸಿಲೋ, ಹೊಟ್ಟೆಗಿಲ್ಲ, ಊಟಕ್ಕಿಲ್ಲ, ಎಲ್ಲೋ ಕಾಡಲ್ಲಿ ಬದುಕು, ಪರಿಚಯ ಇಲ್ಲದೆ ಇರೋರ ಥರ ಬದುಕು, ಸಿಕ್ಕಿದ್ದೆಲ್ಲ ಕಷ್ಟಪಡು. ಆಮೇಲೆ ಹೋಗ್ಲಿ ಬಿಡು ಅಂದರೆ ಲಾಸ್ಟ್ ಮೊಮೆಂಟಲ್ಲಿ ಸೀತೆನ ಕದ್ಕೊಂಡು ಹೋಗ್ಬಿಟ್ಟ ರಾವಣ. ಅಲ್ಲಿ ರಾವಣನಿಗೆ ಅದೇನು ಬಂದಿತ್ತು ನೋಡಿ ಕಾಲ. ಇನ್ನು ಇಷ್ಟೆಲ್ಲ ಶಕ್ತಿ ಇರುವಂತಹ ನಮ್ಮ ಹನುಮಂತ ಅಲ್ಲಿಂದ ಅಲ್ಲಿಗೆ ಹೋದ್ಮೇಲೆ ಎತ್ಕೊಂಡು ಬರೋದಕ್ಕಾಗ್ತಿರ್ಲಿಲ್ವಾ? ಅದು ಕೂಡ ಸೀತೆಯ ಪ್ರಿನ್ಸಿಪಲ್ ನೋಡಿ. ತಪ್ಪು ಮಾಡಿದ್ದು ರಾವಣ ಆದಮೇಲೆ ಅವನಿಗೆ ಶಿಕ್ಷೆ ಕೊಡ್ದಿರ ಹಾಗೆ ಎದ್ಬಿಟ್ಟು ಅಲ್ಲಿಂದ ಹೊರಟ್ಬಿಟ್ರೆ ಅದೇ ತಪ್ಪನ್ನು ರಾವಣ ಮತ್ತೆ ಮಾಡಲ್ಲ ಅಂತ ಹೇಗೆ ನಂಬೋದು? ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಆಗಬೇಕಲ್ಲ. ಅದಕ್ಕೆ ಅವಳು ಬರಲಿಲ್ಲ, ಹನುಮಂತನ ಜೊತೆ ಬರಲಿಲ್ಲ. ರಾಮ ಬರೋವರೆಗೂ ವೇಟ್ ಮಾಡಿದ್ದಾಯಿತು. ಮತ್ತೂ ಎಷ್ಟೋ ದಿನ, ಮತ್ತೂ ಎಷ್ಟೋ ಕಷ್ಟಗಳು. ಅವ್ರ ಲೈಫಲ್ಲಿ ಪಟ್ಟಷ್ಟು ಕಷ್ಟವನ್ನು ನಾವು ಕಣ್ಣಲ್ಲೂ ನೋಡಲಿಲ್ಲ, ಬಿಟ್ಬಿಡಿ. ಆದ್ರೂ ಅವ್ರು ನಂಬಿರೋ ಪ್ರಿನ್ಸಿಪಲ್ಗೋಸ್ಕರ ಬದುಕಿದ್ರು. ಅದಕ್ಕೇ ನಾವು ನಮಗೆ ನಂಬಿರೋ ಪ್ರಿನ್ಸಿಪಲ್ಗೋಸ್ಕರ ಬದುಕಿದ್ರೆ ಅವ್ರ ಥರ ದೇವರಾಗಕ್ಕಾಗದೇ ಇದ್ರೂ ತುಂಬ ಕೆಳಗಡೆ ಜನರಾಗಿ ಬದುಕಲ್ಲ. ಅಟ್ಲೀಸ್ಟ್ ನಮ್ಮ ಕಣ್ಣಲ್ಲಿ ನಾವು ಧೂಳು ಥರ ಅನಿಸಲ್ಲ. ಕಡೆ ಪಕ್ಷ ಚಿಕ್ಕ ರೆಸ್ಪೆಕ್ಟ್ ಆರು ಇರುತ್ತೆ. ಬೇರೆಯವ್ರ ಕಣ್ಣಲ್ಲಲ್ಲ, ನಮ್ಮ ಕಣ್ಣಲ್ಲಿ ನಮ್ಮನ್ನು ನೋಡ್ಕೊಳ್ಳುವಾಗ ಸ್ವಲ್ಪ ರೆಸ್ಪೆಕ್ಟ್ ಇರೋ ಥರ ಬದುಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ.